ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಚಾರದ ಭರಾಟೆ ಜೋರಾಗಿದೆ. ದಿನದಿಂದ ದಿನಕ್ಕೆ ಪ್ರಚಾರದ ಅಬ್ಬರ ಹೆಚ್ಚಾಗುತ್ತಿದೆ. ದರ್ಶನ್ ಹೋದ ಕಡೆಯಲ್ಲೆಲ್ಲ ಅಪಾರ ಸಂಖ್ಯೆಯ ಜನಸಾಗರ ಹರಿದು ಬರ್ತಾ ಇದ್ದು ಎಲ್ಲ ಕಡೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಿದೆ. ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂಭ್ರಮಕ್ಕೆ ಬೆರಗಾದ ದಚ್ಚು ಅಭಿಮಾನಿಗಳ ಖುಷಿಗೆ ಏನು ಬೇಕಾದ್ರೂ ಮಾಡಲು ಸಿದ್ಧರಾಗಿದ್ದಾರೆ. ಇಂದು ಮಂಡ್ಯದ ಮಳವಳ್ಳಿಯಲ್ಲಿ ಪ್ರಚಾರ ಶುರು ಮಾಡಿದ ಡಿ ಬಾಸ್ ಅಭಿಮಾನಿಯೊಬ್ಬರ ಬೈಕ್ ರೈಡ್ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಪ್ರಚಾರದ ವೇಳೆ ಹಳ್ಳಿಗೆ ಎಂಟ್ರಿ ಕೊಟ್ಟ ದರ್ಶನ್ ಪಲ್ಸರ್ ಬೈಕ್ ಚಾಲನೆ ಮಾಡಿದ್ದಾರೆ. ದಚ್ಚು ಬೈಕ್ ಏರಿ ಬರುತ್ತಿದ್ದಂತೆ ಜನ ಚಾಲೆಂಜಿಂಗ್ ಸ್ಟಾರ್ ಅವರನ್ನ ಮುತ್ತಿಕೊಂಡರು. ಆನಂತರ ಮತ್ತೆ ತೆರೆದ ವಾಹನ ಹತ್ತಿ ಪ್ರಚಾರವನ್ನ ಮುಂದುವರೆಸಿದ್ರು. ನಂತರ ವಿಕಲಚೇತನ ಅಭಿಮಾನಿಯೊಬ್ಬ ಎದುರಾಗುತ್ತಿದ್ದಂತೆ ದರ್ಶನ್ ಪ್ರಚಾರದ ವಾಹನದಿಂದ ಇಳಿದು ಹೋಗಿ ಮಾತನಾಡಿಸಿದ್ದಾರೆ. ಇದೇ ವೇಳೆ ಅಭಿಮಾನಿ ಜೊತೆ ಫೋಟೋಗೆ ಫೋಸ್ ಕೊಟ್ಟು ಸುಮಲತಾ ಅವರಿಗೆ ಮತ ಹಾಕಿ ಅಂತ ವಿನಂತಿಸಿಕೊಂಡಿದ್ದಾರೆ. ಪ್ರಚಾರದ ನಡುವೆಯೂ ದಚ್ಚು ನಡೆದುಕೊಳ್ಳುತ್ತಿರುವ ರೀತಿ, ಅವರ ಕೆಲವು ನಡೆಗಳು ಅಭಿಮಾನಿಗಳ ಪ್ರೀತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. ಇನ್ನು ದರ್ಶನ್ ವೇಷಭೂಷಣ, ನಡೆ ನುಡಿ ಮೂಲಕ ಸುದ್ದಿಯಾಗುತ್ತಿದ್ದಾರೆ. ರಸ್ತೆಯಲ್ಲಿ ಅಡ್ಡ ಬಂದ ಗೂಳಿಯನ್ನ ಪಳಗಿಸಿ ಗಮನ ಸೆಳೆದ ದರ್ಶನ್ ಸಾರ್ವಜನಿಕವಾಗಿ ಹಸುವಿನ ಹಾಲು ಕರೆದು ಜೈಕಾರ ಹಾಕಿಸಿಕೊಂಡಿದ್ದರು. ಇನ್ನು ಪ್ರಚಾರದ ವೇಳೆ ತಲೆಗೆ ಮುಸ್ಲಿಂ ಟೋಪಿ ಹಾಕಿ ಮತ ಕೇಳಿದ್ದ ದರ್ಶನ್ ಉರ್ದು ಭಾಷೆಯಲ್ಲಿ ಭಾಷಣವನ್ನ ಮಾಡಿದ್ರು. ಇದೀಗ ತಮಿಳಿನಲ್ಲಿ ಪ್ರಚಾರ ಮಾಡಿ ಮತ್ತೆ ಸುದ್ದಿಯಾಗಿದ್ದಾರೆ.